ಯಾರೂ ಸಹ ಯಾರನ್ನು ನಂಬಲಾರದಂಥ ದಿನಗಳಲ್ಲಿ ನಮ್ಮ ಜೀವನ ಸಾಗುತ್ತಿದೆ. ಆದರೂ ಸಹ ನಮ್ಮಿಂದಾಗುವಷ್ಟು ಒಳ್ಳೆಯವರಾಗಿ ಬದುಕಲೇಬೇಕು. ನಾನು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದೆ. ಒಬ್ಬ ಅಣ್ಣ ಕ್ಯಾಶ್ ಇದ್ದರೆ ಕೊಡಿ, ನಾನು ಫೋನ್ಪೇ ಮಾಡುತ್ತೇನೆ ಎಂದ. ನಾನು ನೀಡಿದೆ. ಆದರೆ ಒಳ್ಳೆಯ ವ್ಯಕ್ತಿನೇ ಆತನು. ಅವರ ಫೋನ್ಪೇ ಆ ಕ್ಷಣವಾಗಲಿಲ್ಲ. ಆಗ ಅಣ್ಣನು ನಾನು ನಿಲ್ದಾಣ ಬಂದ ಮೇಲೆ ಫೋನ್ಪೇ ಮಾಡುತ್ತೇನೆ ಎಂದ. ಸರಿ ಎಂದು ಹೇಳಿದೆ. ಆ ಕ್ಷಣದಲ್ಲಿ ನಾನು ಹಣವನ್ನು ನೋಡಿಲ್ಲ, ಮನುಷ್ಯತ್ವವನ್ನು ನೋಡಿ ನೀಡಿದ್ದೆ. ಮತ್ತೆ ಮರುದಿನ ಅದೇ ಬಸ್ಸಿನಲ್ಲಿ ಕಾಣಿಸಿದ. ಆ ಕ್ಷಣ ನಾನು ದೇವರು ನನಗೆ ಕೊಟ್ಟ ಧೈರ್ಯದಿಂದ ಮಾತನಾಡಿದ ಮಾತುಗಳು. ನಂಬರ್ ಕೊಟ್ಟಿದ್ದ, ಅಟ್ಲೀಸ್ಟ್ ಫೋನರ ಮಾಡಿ ಹೇಳ್ಬೇಕಲ್ಲ. ಹೆಂಗಿರ್ತದ ಗೊತ್ತಾನ? ಈಗ ಯಾರು ಇದನ್ನ ಮಾಡಂಗಿಲ್ಲ. ಈಗ ನನ್ನ ಕಡೆ ರೊಕ್ಕ ಐತಲ್ಲ, ಈಗ ನಾ ಇಲ್ಲ ಅಂದ್ಬಿಟ್ಟೆ ಅಂದ್ರೆ ನೀವು ಸುಮ್ಮನೆ ಹೋಗ್ಬಿಡ್ತೀರಿ. ಯಾರು ಕೊಡಂಗಿಲ್ಲ ರೊಕ್ಕ. ಏನ್ರಿ ಇದೆಲ್ಲೋ ಒಂದು ಗುಟ್ಕಾತಿದ್ದ. ನಾನು ನೋಡ್ರಿ ಗಾಂಜಾ ಸಿಗರೇಟ್ ಡೈಲಿ ಬೇಕು ನಂಗೆ. ಅದೆಲ್ಲ ಬಿಟ್ಟೆ ನಾನು ಇಸು ಕ್ರಿಸ್ತು ನಂಬೇನೆ. ಅದಕ್ಕೆ ನಿಮಗೆ ಕೊಟ್ಟೆ. ನನ್ನ ಕಡೆ ರೊಕ್ಕ ಐತಲ್ಲ, ನನ್ನ ಕಡೆ ರೊಕ್ಕ ಐತಿ, ನಂಗೆ ಬೇಜಾರಿಲ್ಲ. ನನ್ನ ಕಡೆ ರೊಕ್ಕ ಐತಿ. ಈಗ ಅದಕ್ಕೆ ನಿಮ್ಗೆ ಇದ್ದಿದ್ದೆ ಹೇಳಿದೆ, ನಾನು ಹಾಕಿದೆ ನಿಮಗೆ. ಹಂಗೆ ನಾ ಏನು ಹೇಳ್ತೀನಿ ಅಂದ್ರೆ ಇದನ್ನ ಎಲ್ಲೋ ಖರ್ಚು ಮಾಡ್ಯಾವ ನಾವು. ಅದಲ್ಲ ಅಂದ್ರೆ ಇದನ್ನ ಏನಾಗತ್ತೈತಿ, ಯಾರೂ ಭರವಸೆ ಇಡತ್ತಿಲ್ಲ. ಅದಕ್ಕೆ ಸಂಬಂಧ ಹೇಳಿದ ಅಷ್ಟೇ. ನೀವು ನಾನು ಕೊಟ್ಟಿಲ್ಲ ಅಂದ್ರೆ ಏನು ಪರವಾಗಿಲ್ಲ. ನಿಮ್ಮ ಹೆಸರು ಏನ್ರಿ? ಮನೋಜ್. ನಾನು ನಿಮ್ಮ ಸಂಬಂಧ ಪ್ರೇಯರ್ ಮಾಡ್ತೀನಿ. ಏನ್ರಿ ನಾನು ಭಾಳ ಡೇಂಜರ್ ಚಲೋ ಆಗಿದ್ದ. ಇದು ಯಾಕೆ ಹೇಳಿದೆ ಅಂದ್ರೆ ಭರವಸೆ ಇಲ್ಲ, ಯಾರಿಗೂ ಭರವಸೆ ಇಲ್ಲ. ಹೇಳಿದ್ರೆ ಈಗ ಇಲ್ಲ ಅಂದ್ ಬಿಟ್ಟಂದ್ರೆ ನೀವು ಸುಮ್ಮನೆ ಹೋಗ್ಬಿಡ್ತೀನಿ, ನಾನು ಸುಮ್ಮನೆ ಹೋಗ್ಬಿಡ್ತೀನಿ. ಹಂಗೆ ತಿಳ್ಕೊಳಕ್ಕೆ ನೀವು ಅಂದರಿ ಅವ್ನು ಫೋನ್ ಹಚ್ಚಪ್ಪ ಇವತ್ತರ ಹಾಕೋಣ ಅಂತಂದ್ರೆ ಇಲ್ಲ. ನಂಗೇನಿಲ್ಲ, ನಾನು ಹಿಂಗೆ ಭಾಳ ಮಂದಿ ಕೊಟ್ಟು ಹೋಗೈತೆ ನಂದು ರೊಕ್ಕ. ನಂದೇನೋ ನಿಮ್ಗೆ ನಾನು ತಿಳಿಸಿದಲ್ಲ, ಅದು ಭಾಳ ಇಂಪಾರ್ಟೆಂಟ್. ಏನು ಮಾತು ತಿಳಿಸಿದಲ್ಲ ಅದು ಹೋಗೋದಲ್ಲ. ಪ್ರಕೃತಿ ಇದೆಲ್ಲ ಕೇಳಿಸ್ಕೊಂಡಿರ್ತೈತಿ. ಮನೋಜ್ ಅಲ್ಲ, ನಾನು ಹಿಂಗೆ ಸ್ವಲ್ಪ ಪ್ರೇಯರ್ ಮಾಡ್ತೇನೆ. ಆ ಸಮಯದಲ್ಲಿ ಏನು ಮಾತನಾಡಬೇಕು ಅದನ್ನು ಅಷ್ಟೇ ಮಾತನಾಡಿದ್ದೇನೆ. ಮತ್ತೆ ತಿಳಿಸುವುದು ತಪ್ಪಲ್ಲ. ನನಗೂ ಸಹ ಒಬ್ಬರು ತಿಳಿಸಿದ ನಂತರ ನಾನು ಬದಲಾಗಲು ಅವಕಾಶವಾಯಿತು. ಮತ್ತು ಅದೇ ರೀತಿ ಯಾರಾದರೂ ಒಳ್ಳೆಯದು ನನಗೆ ತಿಳಿಸುವುದಾದರೆ ನಾನು ಕೇಳುತ್ತೇನೆ. ದೇವರು ಅಂಥ ಒಳ್ಳೆಯ ಮನಸ್ಸು ನನಗೆ ಕೊಟ್ಟಿದ್ದಾನೆ. ಮತ್ತು ಆ ಅಣ್ಣನಿಗೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ವಂದನೆಗಳು.